ಎಲ್ಲರಿಗೂ ನಮಸ್ಕಾರ. ನಾನು ಈ ದಿನ ಅಕ್ಟೋಬರ್ 21, 2024ರಂದು ನಡೆದ ಘಟನೆಯ ಕುರಿತು ಹೇಳ್ತಾ ಇದ್ದೀನಿ. ಸೋನಿಯಾ ಕುಮಾರಿ ಈಕೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿರ್ತಾಳೆ. ಚಿಕ್ಕಂದಿನಿಂದ ಬಡತನದಲ್ಲಿ ಬೆಳೆದ ಈಕೆಗೆ ಎಲ್ಲರಂತೆ ಒಳ್ಳೆ ಬದುಕು ಕಟ್ಟಿಕೊಳ್ಳುವ ಆಸೆ ಹೊಂದಿರ್ತಾಳೆ. ಬಡತನದ ಕಾರಣಕ್ಕೆ PUCಗೆ ಓದಿಗೆ ಫುಲ್ ಸ್ಟಾಪ್ ಇಟ್ಟಿದ್ದ ಈಕೆ ಸೋಷಿಯಲ್ ಮೀಡಿಯಾದಿಂದ ಹಣ ಗಳಿಸಿ ಅಪ್ಪ ಅಮ್ಮನಿಗೆ ಸಹಾಯ ಮಾಡಬೇಕು ಅಂತ ಅಂದುಕೊಂಡಿರ್ತಾಳೆ. ಹೀಗೆ ನಿತ್ಯವೂ ರೀಲ್ಸ್ ಮಾಡೋ ಚಟಕ್ಕೆ ಬಿದ್ದಿದ್ದ ಈಕೆ ಕೆಲವು ಫ್ಯಾನ್ ಫಾಲೋವರ್ಸ್ಗಳನ್ನು ಕೂಡ ಹೊಂದಿರ್ತಾಳೆ. ಸೋನಿಯಾ ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ್ರು ಅದಕ್ಕೆ ಪಾಸಿಟಿವ್ ಕಮೆಂಟ್ ಕೊಡ್ತಿರ್ತಾನೆ ಸಂಜು. ಹೀಗೆ ಇವರಿಬ್ಬರ ಪರಿಚಯ ಆಗುತ್ತೆ. ಸಂಜುನ ಇಷ್ಟಪಡೋಕೆ ಶುರು ಮಾಡ್ತಾಳೆ ಸೋನಿಯಾ. ಹೀಗೆ ಬರುತ್ತಾ ಸಂಜು ಜೊತೆಗಿನ ವಿಡಿಯೋಸ್ ಎಲ್ಲವನ್ನು ತನ್ನ ಇನ್ಸ್ಟಾ ಅಕೌಂಟ್ನಲ್ಲಿ ಪೋಸ್ಟ್ ಮಾಡ್ತಾ ಇರ್ತಾಳೆ ಸೋನಿಯಾ. ಅವನನ್ನು ಪ್ರೀತಿಯಿಂದ ಭೂತ್ ಅಂತ ಕರಿತಾ ಇರ್ತಾಳೆ. ಹೀಸ್ ಮೈ ಹಬ್ಬಿ ಎಂದೇ ಪರಿಚಯಿಸಿರ್ತಾಳೆ. ಈಕೆಯ ಹುಚ್ಚಾಟವನ್ನು ನೋಡಿದ ಅಪ್ಪ ಅಮ್ಮ ಇಂದಲ್ಲ ನಾಳೆ ಸರಿ ಹೋಗ್ತಾಳೆ ಅನ್ಕೊಂಡು ಸುಮ್ಮನಾಗ್ತಾರೆ. ಇಬ್ಬರ ಪ್ರೀತಿಯ ಫಲ ಈಗ ಸೋನಿಯಾಳ ಹೊಟ್ಟೆಯಲ್ಲಿ ಬೆಳೆಯೋಕೆ ಶುರುವಾಗಿರುತ್ತೆ. ಸೋನಿಯಾ ಈಗ ಗರ್ಭಿಣಿಯಾಗಿರ್ತಾಳೆ. ಸಂಜುಗೆ ದಿನೇ ದಿನೇ ನನ್ನನ್ನು ಮದುವೆ ಆಗುವಂತ ಪೀಡಿಸ್ತಾ ಇರ್ತಾಳೆ. ಆದರೆ ಸಂಜು ವಯಸ್ಸು ಕೇವಲ 22. ಈಗಲೇ ಮದುವೆ ಆಗೋ ಮನಸ್ಸು ಅವನಿಗಿರಲ್ಲ. ಅಬಾರ್ಷನ್ ಮಾಡಿಸ್ಬಿಡು ಅಂತ ತುಂಬಾ ಸಲ ಹೇಳ್ತಾನೆ. ಆದರೆ ಸೋನಿಯಾ ಅದು ಯಾವುದನ್ನು ಕೇಳಿಸ್ಕೊಳ್ಳಲ್ಲ. ಹೇಗಾದ್ರೂ ಮಾಡಿ ಮಗುನ ಉಳಿಸ್ಕೋತೀನಿ ಅಂತ ವಾದ ಮಾಡ್ತಾಳೆ. ಇಬ್ಬರ ನಡುವೆ ಮನಸ್ತಾಪ ಶುರುವಾಗುತ್ತೆ. ತನ್ನ ಮಗುವಿನ ಆಗಮನದ ನಿರೀಕ್ಷೆಯಲ್ಲಿರ್ತಾಳೆ ಸೋನಿಯಾ. ಇಬ್ಬರ ಮಧ್ಯೆ ಇದ್ದ ಬಿರುಕು ಸರಿಯಾಗಿ ಸಂಜು ನನ್ನನ್ನು ಕರೆದುಕೊಂಡು ಹೋಗ್ತಾನೆ ಅಂತ ವೆಯ್ಟ್ ಮಾಡ್ತಾ ಇರ್ತಾಳೆ ಸೋನಿಯಾ. ಆ ದಿನ ಅಕ್ಟೋಬರ್ 21. ಸೋನಿಯಾ ಮನೆಯಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ಲ. ಗಾಬರಿಯಾದ ಇವಳ ಪೋಷಕರು ಮತ್ತೆ ಇವಳ ತಮ್ಮ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾರೆ. ಅಕ್ಟೋಬರ್ 22ನೇ ತಾರೀಕು ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ. ತನಿಖೆ ಶುರು ಮಾಡಿದ ಪೊಲೀಸರಿಗೆ 2 ದಿನವಾದ ಮೇಲೆ ಸೋನಿಯಾಳ ಶವ ಸಿಗುತ್ತೆ. ತುಂಬು ಗರ್ಭಿಣಿಯಾಗಿದ್ದ ಸೋನಿಯಾ ಶವವಾಗಿ ಸಿಕ್ಕಿರ್ತಾಳೆ. ನಿನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳಿ ಸಂಜು ಸೋನಿಯಾಳನ್ನ ಅಕ್ಟೋಬರ್ 21ನೇ ತಾರೀಕು ತನ್ನ ಫ್ರೆಂಡ್ನ ಕಾರ್ನಲ್ಲಿ ಕರ್ಕೊಂಡು ಹೋಗಿರ್ತಾನೆ. ಕಾರಿನ ಮಧ್ಯೆ ಇಬ್ಬರ ನಡುವೆ ಗಲಾಟೆ ಶುರುವಾಗುತ್ತೆ. ಆಕೆ ತನ್ನ ಮಗುವಿಗೆ ಜನ್ಮ ನೀಡ್ತಿದ್ದಾಳೆ. ಗರ್ಭಿಣಿ ಅನ್ನೋದನ್ನು ನೋಡದೆ ಅವನು ಅವಳಿಗೆ ಮನೆ ಬಂದಂತೆ ಥಳಿಸಿ ಅವಳನ್ನು ಅಲ್ಲೇ ಕೊಲೆ ಮಾಡಿ ಹೊರಟಿರ್ತಾನೆ. ತನ್ನ ಭವಿಷ್ಯದ ಬಗ್ಗೆ ಬಹಳ ಸುಂದರವಾದ ಕನಸುಗಳನ್ನ ಕಟ್ಟುಕೊಂಡಿದ್ದ ಸೋನಿಯಾ ಬೀದಿ ಹೆಣವಾಗಿ ಬಿದ್ದಿರ್ತಾಳೆ. ಇನ್ನು ಪ್ರಪಂಚವನ್ನೇ ನೋಡದ ಹಸುಗೂಸು ತಾಯಿಯ ಹೊಟ್ಟೆಯಲ್ಲೇ ಅಸುನಿಗಿರುತ್ತೆ. ಈಕೆ ಪ್ರೀತಿಯಿಂದ ಕರೀತಿದ್ದ ಭೂತ್ ಇವಳ ಅಂತ್ಯವನ್ನ ಕಾಣಿಸಿರ್ತಾನೆ. ಅಸಲಿಗೆ ಆತ ಹಿಂದೂನೇ ಆಗಿರಲ್ಲ. ಅವನ ಹೆಸರು ಸಲೀಂ ಆಗಿರುತ್ತೆ. ಇವಳನ್ನ ಪ್ರೀತಿಸುವ ಕಾರಣಕ್ಕೋಸ್ಕರನೇ ತನ್ನ ಹೆಸರು ಸಂಜು ಅಂತ ಹೇಳಿ ಸುಳ್ಳು ಹೇಳಿ ಇವಳಿಗೆ ಮೋಸ ಮಾಡಿರ್ತಾನೆ. ಭೂತ್ನ ಪ್ರೀತಿಯಲ್ಲಿ ಬಿದ್ದಿದ್ದ ಸೋನಿಯಾ ಬಾರದ ಲೋಕಕ್ಕೆ ಹೊರಟು ಹೋಗಿದ್ದಾಳೆ. ಆಕೆಗಿನ್ನ ಕೇವಲ 19 ವರ್ಷ ವಯಸ್ಸು. ಆಕೆ ಆತ್ಮಕ್ಕೆ ಶಾಂತಿ ಸಿಗಲಿ. ಇನ್ನು ಮುಂದೆಯಾದರೂ ಹೆಣ್ಣು ಮಕ್ಕಳು ಅಪರಿಚಿತರ ಸ್ನೇಹ ಬೆಳೆಸುವ ಮುನ್ನ 100 ಬಾರಿ ಯೋಚಿಸಿ ಸ್ನೇಹ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.